ಹೇಳಿ ನಾನು ಆದ್ರೆ ಈ ಸಂದರ್ಭದಲ್ಲಿ ಕುಮಾರಣ್ಣನವರದ್ದು ಒಂದು 2-3 ಟ್ವೀಟ್ಗಳನ್ನು ನೋಡಿದೆ. ಹೌದು, ಹಿಂದುತ್ವದ ಪರವಾಗಿಯೋ ಭಗವದ್ಗೀತೆಯ ಪರವಾಗಿಯೋ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಮೊದಲೆಲ್ಲ ಈ ಕುಮಾರಣ್ಣ ಹೀಗಿರ್ಲಿಲ್ವಲ್ಲ. ಅಲ್ಲ, ಏನಕ್ಕೆ ಅಂತ ಕೇಳಿ ಸರ್, ಇವತ್ತು ಏನಾಗಿದೆ ಅಂದ್ರೆ ಹಿಂಸಾ ಜಾಸ್ತಿ ಆಗಿದೆ, ಕೋಮುದೊಳ್ಳೂರು ಜಾಸ್ತಿ ಆಗಿದೆ, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆಯ್ತಾ, ಒಂದು ಸಂಸ್ಕೃತಿ ಇಲ್ಲ ಮಕ್ಕಳಲ್ಲಿ. ಅದ್ ಹೆಂಗದು ಸಡನ್ ಆಗಿ ಕಾಣಿಸಕ್ ಗೊತ್ತಾಯ್ತಾ ಹಂಗಾರೆ ಜೆಡಿಎಸ್ ಗೆ ಇದೆಲ್ಲ? ಅಲ್ಲ, ಮೊದಲಿಂದ ಯಾಕೆ ಕಾಣಿಸ್ಲಿಲ್ಲ? ಅಲ್ಲ, ಬಿಜೆಪಿ ಜೊತೆ ಇಲ್ಲ, ನಾವು ಎಂದೂ ಧರ್ಮ ವಿರೋಧಿಗಳಾಗಿಲ್ಲ ಸರ್. JDS ಎಲ್ಲೂ ಸಹ ಧರ್ಮ ವಿರೋಧಿಗಳಲ್ಲ. ನಾವು ಇತರರನ್ನು ಪ್ರೀತಿಸಿ, ನಾವು ನಮ್ಮನ್ನು ಪ್ರೀತಿಸಿ, ಜೊತೆ ನಾವೆಲ್ಲ ಒಟ್ಟಿಗೆ ಹೋಗ್ಬೇಕು. ವಿಶ್ವಮಾನವ ಸಂದೇಶವನ್ನ ನಾವು ಪ್ರತಿ ಸಾರ್ಕೊಂಡ್ಬಂದಿದ್ದೀವಿ. ಕುಮಾರಣ್ಣವ್ರ ತತ್ವನೂ ಸಹ ಅಷ್ಟೇ. ನಾವು ರೈತಾಪಿ ಕುಟುಂಬ, ಸಾಮಾನ್ಯ ಜನರ ಒಂದು ಹಿತವನ್ನು ಕಾಪಾಡಬೇಕು, ಜೊತೆಗೆ ತೀರ ಕಟ್ಟಕಡೆಯ ವ್ಯಕ್ತಿಯನ್ನು ಕಾಪಾಡಬೇಕು. ಇವತ್ತು ಅಧಿವೇಶನದಲ್ಲಿ ಖಂಡಿತ ಸರ್, ನಮ್ಮ 18 ಜನ ಇರಬಹುದು, ಆದ್ರೆ 18 ಜನ ಮಾತಾಡಿದ್ರು ಸಂಖ್ಯೆ ಮುಖ್ಯ ಅಲ್ಲ ಸರ್. ನಾವು ಏನು ಪ್ರತಿಪಾದಿಸ್ತೀವಿ ಅಧಿವೇಶನದಲ್ಲಿ ಅದು ಬಹಳ ಮುಖ್ಯವಾದಂಥದ್ದು. ಇದನ್ನು ನಾವು ಪ್ರಬಲವಾಗಿ ಕಾಂಗ್ರೆಸ್ ಸರ್ಕಾರದ ನೀತಿ ನಿಯಮಗಳನ್ನ, ಹೊಸ ಮಸೂದೆಗಳನ್ನ, ಕಾನೂನು ವಿರೋಧವಾಗಿರುವಂಥವು, ಜನಸಾಮಾನ್ಯರಿಗೆ ವಿರೋಧವಾಗಿರುವಂಥವ ಈ ಮಸೂದೆಗಳನ್ನ ಖಂಡಿಸ್ತೀವಿ ಸರ್ ನಾವು. ಅದ್ರ ಜೊತೆಯಲ್ಲಿಯೇ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಮೀಟಿಂಗ್ ಮಾಡಿಬಿಟ್ಟಿದ್ದಾರೆ. ಯಾರೂ ಕೂಡ ಇದರ ವಿರುದ್ಧವಾಗಿ ಮಾತಾಡುವಂಗಿಲ್ಲ, ಎಲ್ಲರೂ ಕೂಡ ಡಿಫೆಂಡ್ ಮಾಡ್ಕೊಳ್ಬೇಕು, ನಮ್ಮ ಕೆಲಸಗಳನ್ನ ಡಿಫೆಂಡ್ ಮಾಡ್ಕೊಳ್ಳಬೇಕು ಅಂತ ಹೇಳಿ. ಸೊ ಇದೆಲ್ಲ ನೋಡುವಾಗ ಸರ್, ಯಾಕೋ ಜನರ ಬಗ್ಗೆ ಆಲೋಚನೆ ಮಾಡೋರು ಇಲ್ಲಿ ಯಾರು ಉಳಿದಿಲ್ಲ ಅಂತ ಅನಿಸ್ತಾ ಇಲ್ಲ ರಾಜಕಾರಣದಲ್ಲಿ, ಈಗಿನ ರಾಜಕಾರಣದಲ್ಲಿ. ಸರ್, ಈಗಿನ ರಾಜಕಾರಣನೇ ನಡೀತಾ ಇರೋದು ಇವತ್ತು ದೇಶದಲ್ಲಿ ಧರ್ಮ, ಜಾತಿ, ಭಾಷೆ ಅಷ್ಟೇ. ಅಭಿವೃದ್ಧಿ ಆಗಿತಾ ಇಲ್ಲ. ಶಿಕ್ಷಣಕ್ಕೆ ಇವರು ಒತ್ತು ಕೊಡಲ್ಲ, ವೈದ್ಯಕೀಯ ಸೌಲಭ್ಯಗಳಿಗೆ ಒತ್ತು ಕೊಡಲ್ಲ. ಇವತ್ತು ಈ ನಮ್ಮ ಬೆಂಗಳೂರು ನಗರದಲ್ಲಿ ಏನೇನು ಇವಾಗ ಬಿ ಖಾತಾ, ಎ ಖಾತಾ, ಈ ಖಾತಾ, ನೆಕ್ಸ್ಟ್ ಏನೇನು ಖಾತೆಗಳಿದೆ ಅದನ್ನು ಯಾರು ಒಬ್ರು ತಂದರೆ ಇನ್ನೊಬ್ರು ಮಾಡಬೇಡಿ, ಮುಂದಿನ ವರ್ಷ ನಾವು ಅಧಿಕಾರಕ್ಕೆ ಬರ್ತೀವಿ, ಅದನ್ನ ನಿಲ್ಲಿಸ್ಬಿಡ್ತೀವಿ ಎಲ್ಲರೂ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈಗಿರೋ ಭ್ರಷ್ಟ ಸರ್ಕಾರ, ಈಗಿರೋ ಭ್ರಷ್ಟ ಸರ್ಕಾರ ಕೇಳಿಸ್ಕೊಳ್ಳಿ ಸ್ವಾಮಿ, ಈಗ ಕಾಂಗ್ರೆಸ್ ಏನಿದೆ ಇದು ಭ್ರಷ್ಟ ಸರ್ಕಾರ, ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ. ಹೆಂಗೆ ಅಂದರೆ ಮನಸ್ಸೋ ಇಚ್ಛೆ, ಬರೀ ಇವರು ಕುರ್ಚಿ ಕಾಳಗದಲ್ಲೇ ತೊಡಗ್ಬಿಟ್ಟಿದ್ದಾರೆ. ಇವ್ರಿಗೆ ಕುರ್ಚಿ ಮಾತ್ರನೇ ಮುಖ್ಯ, ಜನಸಾಮಾನ್ಯರ ಭಾವನೆ, ಕಷ್ಟ ಸುಖಗಳಿಗೆ ಇವರು ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ತಕ್ಕನಾಗಿ ವಿರೋಧ ಪಕ್ಷ ಬಂದ್ಬಿಟ್ಟು ಆರಾಮಾಗಿ ಕೈ ಕೊಟ್ಕೊಂಡು ಅಲ್ಲೂ ಬಡ ಬಡಿದಾಟ. ವಿಜಯೇಂದ್ರ ಅವ್ರನ್ನ ಹೆಂಗಾರು ಮಾಡಿ ಶತಾಯ ಗತಾಯ ಅವ್ರನ್ನ ಇಳಿಸಲೇಬೇಕು ಅಂತ ಒಂದು ಬಡ. ಅವರಲ್ಲಿ ಮಧ್ಯದಲ್ಲಿ ಇವಾಗ ರಮೇಶ್ ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ ಅವರು, ಇನ್ನೊಂದು ಅರವಿಂದ್ ಬೆಲ್ಲದ್ದು ಅವ್ರವ್ದು ಒಂದು ಬಡ. ಬಿಜೆಪಿ ಹೊಡೆದ ಮನೆ ಆಗೋಗ್ಬಿಟ್ಟಿದೆ, ಮನೆಯೊಂದು 3 ಬಾಗಿಲಾಗ್ಬಿಟ್ಟಿದೆ. ಕೇಳಿ, ಈಗ ಬೇಕಾದ್ರೆ ಕೇಳಿ, ನಾನು ಹೇಳ್ತೀನಿ, ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ಸಮರ್ಥವಾಗಿ ತನ್ನ ಕೆಲಸ ಮಾಡದೇ ಇಲ್ಲ. ಅಲ್ಲಿ ಎಲ್ಲ ಹರಿದು ಹಂಚೋಗ್ಬಿಟ್ಟಿದ್ದಾರೆ. ಒಳ ರಾಜಕೀಯ, ಬಡ ರಾಜಕೀಯ, ಅದ್ರ ಜೊತೆನಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಕೇಂದ್ರದಲ್ಲಿ ಏನು ಕಾಂಗ್ರೆಸ್ ಹೀನಾಯ ಪರಿಸ್ಥಿತಿನಲ್ಲಿದೆಯಲ್ಲ, ಅದಕ್ಕಿಂತ ಹೀನಾಯ ಪರಿಸ್ಥಿತಿ ಕರ್ನಾಟಕದ ಬಿಜೆಪಿ ಇದೆ. ಓಕೆ, ನಾನು ಅವ್ರ ಹತ್ರ ಉತ್ತರ ಪಡ್ಕೊಳ್ತೀನಿ ಸರ್. ಇಷ್ಟೆಲ್ಲ ಈ ಅಧಿವೇಶನದ ಸಂದರ್ಭದಲ್ಲಿ, ಈ ಮಸೂದೆಗಳ ಮಂಡನೆಯ ಸಂದರ್ಭದಲ್ಲಿ ಈ ವಾಚ್ ಗಲಾಟೆ ಬಿಜೆಪಿಗೆ ಬೇಕಿತ್ತ ಅನ್ನುವಂಥ ಪ್ರಶ್ನೆ. ಅವ್ರು ಎಷ್ಟು ಲಕ್ಷದ ಬೇಕಾದ್ರೂ ಹಾಕೊಳ್ಳಿ, ಏನಾಯ್ತು? ಅವರು ಬಹುಶಃ ನೀನು ಇವತ್ತೇನೋ ಮಧ್ಯಾಹ್ನ ಏನೋ ಟ್ವೀಟ್ ಮಾಡಿದ್ರು, ನನ್ನ ಹತ್ರ 3 ವಾಚ್ಗಳಿದೆ, ರೋಲೆಕ್ಸ್ ವಾಚ್ ಇದೆ, ಅಥವಾ ಈ ಕಂಪನಿ ಅವ್ರ ಹತ್ರ ಉತ್ತರ ಪಡ್ಕೊಳ್ತೀನಿ. ಇದು ಬೇಕಿತ್ತ ಸರ್, ಅನಿವಾರ್ಯ ಇತ್ತ ಇದು ಅಂತ? ನೋಡಿ, ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಯಾವ್ಯಾವ ವಿಷಯವನ್ನು ಎಷ್ಟೆಷ್ಟು ಎತ್ತಬೇಕು ಅಷ್ಟನ್ನು ಎತ್ತುವಂಥ ಕೆಲಸ ಮಾಡಬೇಕು, ಅಷ್ಟನ್ನು ಮಾಡಿದ್ದೀವಿ. ಆದರೆ ಅದನ್ನೇ ಎಲ್ಲ ದೊಡ್ಡ ಚರ್ಚೆಯ ಸುತ್ತ ನಾವು ತೆಗೆದುಕೊಂಡು ಹೋಗಿಲ್ಲ. ನಾವು ಇವಾಗ ನೀವು ಹೇಳಿದರೆ, ನಾವು ಆ್ಯಕ್ಚುಲಿ ಅಧಿವೇಶನದ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ. 8ರಿಂದ 19ರವರೆಗೆ ಏನು ಅಧಿವೇಶನ ನಡೀಲಿಕ್ಕಿದೆ, ಇದರಲ್ಲಿ ಕಾಂಗ್ರೆಸ್ನವರು ಬೇಕಾಬಿಟ್ಟಿ ಏನೋ ಮಾಡಿ 33 ಬಿಲ್ಗಳನ್ನು ತಂದು ಅವ್ರಿಗೆ ಬೇಕಾದ ಬಿಲ್ಗಳನ್ನು ತರುವಂಥ ಒಂದು ಹುನ್ನಾರವನ್ನು ಇಟ್ಕೊಂಡಿದ್ದಾರೆ. ಆದರೆ ನಾವು ಈ ಬಾರಿ ಅವರಿಗೆ ರೈತರ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿದ್ದೇವೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಏನು ಮಾಡಿದ್ದೀರಾ, ಹಾಗೂ ಅದರ ಲೆಕ್ಕ ಕೇಳಲಿದ್ದೇವೆ, ಹಾಗೂ ಮುಂದೆ ಏನು ಮಾಡಲಿದ್ದೀರಿ ಅನ್ನುವಂಥ ಬಗ್ಗೆ ಪ್ರಶ್ನೆ ಕೇಳ್ತೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಎಲ್ಲಂದ್ರಲ್ಲೂ ದರೋಡೆ, ಅದರಲ್ಲಿ ಎಲ್ಲಂದ್ರಲ್ಲಿ ಅತ್ಯಾಚಾರ. ಆನಂತರ ಅದರ ಬಗ್ಗೆ ನಮ್ಮ ಗೃಹ ಮಂತ್ರಿಗಳೇ ತಲೆನೂ ಕೆಡಿಸ್ಕೊತಿಲ್ಲ, ನನಗೆ ಕೇಳಿದರೆ ಏನೂ ಗೊತ್ತಿಲ್ಲ ಅನ್ನುವಂಥ ಉಡಾಫೆ ಮಾತುಗಳನ್ನು ಆಡ್ತಿದ್ದಾರೆ. ಅದರ ಬಗ್ಗೆ ನಾವು ಪ್ರಶ್ನೆ ಕೇಳಲಿದ್ದೇವೆ. ಸುಮಾರು 550ಕ್ಕೂ ಹೆಚ್ಚು ಗುಂಡಿಯಿಂದ ಒಂದು ನಿಮಿಷ ನಾನು ಫಿನಿಶ್ ಮಾಡಿಬಿಡ್ತೀನಿ, ಯಾಕಂದ್ರೆ ಏನು ಮಾತಾಡಿದ್ರು ಕೂಡ ಮಧ್ಯೆ ಮಾತಾಡಿ ಇದು ಮಾಡಿಬಿಡ್ತಾರೆ. 550ಕ್ಕೂ ಹೆಚ್ಚು ಗುಂಡಿಯಿಂದ ಸಾವುಗಳೇನಾಗಿವೆ, ಆದ್ದರಿಂದಾಗಿ ಗುಂಡಿ ಸಮಸ್ಯೆ ಬಗ್ಗೆ ರಾಜ್ಯದ ಒಂದು ಸೆಷನಲ್ಲಿ ಮಾತಾಡಿ ರಾಜ್ಯದ ಜನರ ಒಂದು ಅಟೆನ್ಷನನ್ನು ಅದರ ಬಗ್ಗೆ ಹರಿಸಲಿದ್ದೇವೆ.
ಕಬ್ಬು ಹಾಗೂ ಮೆಕ್ಕೆಜೋಳದ ಏನು ಹೋರಾಟ ಆಗ್ತಾ ಇದೆ ಅದರ ಬಗ್ಗೆ ಪ್ರಶ್ನೆ ಕೇಳಲಿದ್ದೇವೆ. ಹಾಗೂ ಅಭಿವೃದ್ಧಿ ಶೂನ್ಯತೆ, ರಾಜ್ಯದಲ್ಲಿ ಒಂದೇ 1 ಕಿಲೋಮೀಟರ್ ರೋಡ್ ಆಗಿಲ್ಲ, ಹೊಸ ಒಂದು ರೋಡು, ಆನಂತರ ಒಂದೇ ಒಂದು ಅದೆಲ್ಲ ವಿಚಾರಗಳ ಕುರಿತಾಗಿ ಶಾಶ್ವತ ಚರ್ಚೆ ಯೋಜನೆ ಮಾಡ್ತೀವಿ. ಒಂದೇ ಒಂದು ಆಗಿಲ್ಲ. ಅದರ ಬಗ್ಗೆ ನಾವು ಪ್ರಶ್ನೆ ಕೇಳ್ತೀವಿ. ಅಷ್ಟೇ ಅಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಕಳೆದ ಒಂದು 2.5 ವರ್ಷದಲ್ಲಿ ಇವ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನು ಮಾಡಿದಿರಿ ಅಂತ ಕೇಳಿದಿದ್ರೆ ಇವರು ಮಾತೇ ಆಡ್ತಾ ಇಲ್ಲ. ಅದರ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸಬೇಕು, ಎಷ್ಟು ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅದರ ಬಗ್ಗೆ ಪ್ರಶ್ನೆ ಕೇಳಲಿದ್ದೇವೆ. ಹಾಗೂ ದ್ವೇಷ ರಾಜಕಾರಣ, ಕಾಂಗ್ರೆಸ್ ಏನು ದ್ವೇಷ ರಾಜಕಾರಣ ಮಾಡ್ತಿದೆ, ಇವಾಗ ಈ ಒಂದು ಬಿಲ್ ತಂದು ಹಿಂದೂ ಕಾರ್ಯಕರ್ತರನ್ನ ಕಟ್ಟಿ ಹಾಕುವಂಥ ಮನಸ್ಥಿತಿ ಏನಿದೆ ಇದ್ರ ಬಗ್ಗೆ ಪ್ರಶ್ನೆ ಕೇಳಲಿದ್ದೇವೆ. ಹಿಂದೆ ಕೂಡ ಇವರು ಹಿಂಗೆ ಮಾಡಿದ್ರು, ಸುಮಾರು ನಮ್ಮ ಕಾರ್ಯಕರ್ತರ ಮೇಲೆ ಬೇಕಾಬಿಟ್ಟಿ ಕೇಸುಗಳನ್ನು ಹಾಕಿದ್ದಾರೆ, ಅದರ ಬಗ್ಗೆ ಪ್ರಶ್ನೆ ಕೇಳಲಿದ್ದೇವೆ. ಆರೋಗ್ಯದ ಪರಿಸ್ಥಿತಿ, ಆರೋಗ್ಯ ಇಲಾಖೆಯ ಕೆಲಸ ಏನಾಗಿದೆ, ಆವಾಗ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ. ಏನಂತ ಹೇಳಿದ್ರೆ ಹಿಂದೆ ಡೆಂಗು ಬಂತು, ಆನಂತರ ಬಾಣಂತಿಯರ ಸಾವಾಯಿತು, ಇವಾಗ ಇತ್ತೀಚೆಗೆ ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಇದೆ. ಇದ್ರ ಬಗ್ಗೆ ಅದೆಲ್ಲಕ್ಕಿಂತ ಜಾಸ್ತಿ ಇನ್ನೊಂದು ಹೇಳಬೇಕು. ಏನಂತ ಹೇಳಿದ್ರೆ ಅರಣ್ಯ ಇಲಾಖೆ ಇದೆಯಲ್ಲ, ಇದು ಬಹಳ ಒಂದು ವೈಫಲ್ಯದ ಕೆಲಸವನ್ನು ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ ಆವಾಗ ಹುಲಿಗಳು ಸಾಯ್ತವೆ, ಚಿರತೆಗಳು ಸಾಯ್ತವೆ, ಮೃಗಾಲಯದಲ್ಲಿ ಪ್ರಾಣಿಗಳು ಸಾಯ್ತವೆ. ಈ ವಿಷಯದ ಬಗ್ಗೆ ಕೂಡ ಪ್ರಶ್ನೆ ಕೇಳಲಿದ್ದೇವೆ. ಅದರಿಂದಾಗಿ ನಾವು ಒಂದು ವಿರೋಧ ಪಕ್ಷವಾಗಿ, ಒಂದು ಎಫೆಕ್ಟಿವ್ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡಿ ಇವರನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡ್ತೇವೆ. ಹಾಗೂ ರಾಜ್ಯದ ಜನತೆಗೆ ಅವರು ಉತ್ತರ ಕೊಡಲೇಬೇಕು. ಮಾಧ್ಯಮವಾಗಿ ನಮ್ಮ ಜವಾಬ್ದಾರಿಯೂ ಇಷ್ಟೇ, ರಾಜ್ಯದ ಜನತೆಯ ಬಗ್ಗೆ ಚರ್ಚೆ ಆಗಲಿ, ರಾಜ್ಯದ ಜನತೆ ಬಗ್ಗೆ ಏನೇನು ಚರ್ಚೆ ಆಗಬೇಕು ಅದು ಈ ಬಾರಿ ಅಧಿವೇಶನದಲ್ಲಾದ್ರೂ ಆಗ್ಲಿ ಅಂತ ಕೇಳಿಕೊಳ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಬಿಡುಗದ ಸಮಯದಲ್ಲಿ ಕಾರ್ಯಕ್ರಮಕ್ಕೆ ಬಂದ್ರಿ ಸರ್, ಸಮಯದ ಅಭಾವ ಇದೆ, ಚರ್ಚೆ ಮಾಡುವಂತ ವಿಚಾರಗಳು ಸುಮಾರು ಇದೆ, ಆದ್ರೆ ಸಮಯದ ಮಾಧ್ಯಮಗಳು ಎಚ್ಚೆತ್ತಬೇಕಾದಂತ ಪರಿಸ್ಥಿತಿ ಬಂದಿದೆ. ಎಲ್ಲಾ ಮಾಧ್ಯಮಗಳು ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಮತ್ತೆ ಪ್ರಿಂಟ್ ಮಾಧ್ಯಮಗಳು. ಯಾಕೆಂತಂದ್ರೆ ಈ ಮಾಧ್ಯಮಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಅವರ ಅಭಿವ್ಯಕ್ತಿ ಬಿಜೆಪಿ ಮತ್ತೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಗೆಲ್ಲರಿಗೂ ಜನರ ಧ್ವನಿಯಾಗಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡುತ್ತೆ. ಅಶ್ವವೇಗದ ಮೂಲಕ ನಾವು ಕೇಳ್ಕೊಳ್ಳುವಂತದಿಷ್ಟೇ, ಜನರಿಗೆ ದನಿಗೆ ಕುಂದದೇ ಇರಲಿ, ಜನರ ಕಷ್ಟಗಳೇನಿವೆ ಇದ್ರ ಬಗ್ಗೆ ಎಲ್ಲಾ ಪಕ್ಷಗಳು ಕೂಡ ಜಾಗೃತಿಯನ್ನ ವಹಿಸಲಿ ಅಂತ ಹೇಳ್ತಾ ಇವತ್ತಿನ ಡಿಬೇಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಅಶ್ವವೇಗ.